ನೀವು ಎಲ್ಲಿ ಪರ್ಚೇಸಿಂಗ್ ಮಾಡ್ಕೊತಿರ್ತಾರೆ? ಇಲ್ಲ ಮುಧೋಳ ಲೋಕಲ್ ಮುಧೋಳ ತಮಿಳ್ಗಟ್ರಿ ಹಾಂ ಕೆರೂರು ಓಕೆ. ಎಲ್ಲಿ ಮಾರ್ಕೆಟಿಂಗ್ ನಮ್ಗೆ ಸ್ವಲ್ಪ ಮುಧೋಳದಾಗ ಸಿಕ್ಬಿಟ್ಟು ರೀ ಬೇರೆ ಕಂಡುಬಿಟ್ಟು. ಎಷ್ಟು ಟೈಮ್ ಇವಕ್ಕೆ ಕಾಳು ಆದ್ಮೇಲೆ ಹೆಂಗೆ ಕೊಡ್ತೀರಿ? ಯಾವ ಟೈಮ್ ಹಾಕ್ತೀರಿ ಸರ್ ಅವತ್ತು? ಯಾವ ಟೈಮ್ ಏನೇನು ಹಾಕ್ತಿರಿ ಇವಕ್ಕೆ? ಗೊಂಜಾಳ ಗೋಧಿ ಎರಡು. ನಿಮ್ಗೆ ಕುರಿ ಸಾಕಾಣಿಕೆ ಮಾಡೋದ್ರಿಂದ ನಿಮ್ಗೆ ಒಳ್ಳೇದು ಅನ್ಸೈತೆ ರೀ? ಹೊಲದಕ್ಕಿಂತ ಉತ್ಪನ್ನ ಇದೆ ಹೇಳ್ತೈತೆ ರೀ ನಮ್ಗೆ ಸದ್ಯಕ್ಕೆ ಹೇಳ್ಬೇಕು. ಓಕೆ ಸರ್. ಹಸಿ ಮಾಡ್ಕೊಂಡಿದ್ರು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್ ಇಲ್ಲಿ ಏನ್ ಮಾಡಿರಿ ಸರ್ ಈ ಸೆಡ್ ಒಳಗಡೆ? ಇದ್ರ ಗೋಟ್ ಫಾರ್ಮ್ ಮಾಡಿರ್ತಾರ. ಗೋಟ್ ಫಾರ್ಮ್ ಮಾಡ್ಕೊಂಡಿರಿ. ಫಾರ್ಮ್ ಮಾಡಿರಿ. ಎಷ್ಟು ಕುರಿಗಳು ಅದಾವ ಸರ್ ನಿಮ್ಮ? 100 ಟಗರ ಇರ್ತಾರ ಸರ್. ಗಂಡರ ಟಗರ ಅನ್ನೋದೇ ಸಣ್ಣ ಇದ್ದು ತೊಗೊಂಬಂದಿರ್ತೀರಿ. ದೊಡ್ಡ 1 ವರ್ಷ ಮಟ್ಟ ಬಕ್ರಿದನು ಮಾರ್ತೀರಿ. ಮಾರ್ತೀರಿ. ಓಕೆ. ಒಂದ್ ಟಗರ್ ಅಟ್ಟಾರಿ ಫಾರ್ಮಿಂಗ್ ಮಾಡ್ಕೊಂಡು ಟಗರ ಅಟ್ಟಾರಿ. ಎಷ್ಟು ಅದಾವ ಸರ್ ಟೋಟಲ್? 100 ಅದಾವ ರೀ. 100 ಅದಾವ್ರಿ. ಆಮೇಲೆ ಈ ಸೆಡ್ ಸೈಜ್ ಏನ ಸರ್ ಇದ್ರದ್ದು? ಸೈಡು 30, 40, 60 ಐತ್ರಿ. 30, 60 ಮಾಡಿರಿ. ಎಷ್ಟು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಸರ್ ಸೆಡ್ಗೆ? ಇದಕ್ಕ ಮಾಡಿ 10 ವರ್ಷ ಆತ್ ಸರ್. ಈಗ ಹ್ಞೂ ರೀ. ಆಗ 10 ಲಕ್ಷ ರೂಪಾಯಿ ಐತ್ರಿ ಸರ್. ಇದು 10 ಲಕ್ಷ ಮಾಡ್ಕೊಂಡಿದ್ದೀವಿ. ಓಕೆ ಸರ್. ಈಗಾದ್ರೆ ಜಾಸ್ತಿ ಆಗತ್ತಲ್ಲ? ಈಗಾದ್ರೆ 20-24 ಮಟ್ಟ ಹೋಗ್ತದೆ. ಓಕೆ ಸರ್. ಬರ್ರಿ ಹೆಂಗಾರ ಒಳಗೆ ಹೋಗ್ರಿ. ಸರ್ ಇವು ಕುರಿಗಳಿಗೆ ಎಷ್ಟು ಟೈಮ್ ಇವಕ್ಕೆ ಕಾಳು ಆದ್ಮೇಲೆ ಹೆಂಗೆ ಕೊಡ್ತೀರಿ? ಯಾವ ಟೈಮ್ ಹಾಕ್ತೀರಿ ಸರ್ ಅವತ್ತ? ಯಾವ ಟೈಮ್ ಏನೇನು ಹಾಕ್ತಿರಿ ಇವಕ್ಕೆ? ಗೊಂಜಾಳ ಗೋಧಿ ಎರಡು ಕಾಳು ದಿನ ಸಾಕ್ತೀರಿ. ಆಮೇಲೆ ಮತ್ತೆ ಮೇವನು ಕೊಡ್ತೀರಿ? ಮೇವನು ಒಣ ಹೊಟ್ಟ ಐತ್ರಿ. ಒಣ ಹೊಟ್ಟೆ ಹಾಕ್ತೀರಿ ಸರ್. ಇದನ್ನ ಯಾವಾಗ ಹಾಕ್ತೀರಿ ಸರ್? ಇದನ್ನ ಮಧ್ಯದಾಗ ರೀ. ಕಾಳು ಹಾಕಿದ್ಮೇಲೆ ಮಧ್ಯದಾಗ ಹಾಕಿಬಿಡ್ತೀವಿ. ಮಧ್ಯಾಹ್ನ ಟೈಮ್ನಾಗ ಇದನ್ನ ಹೊಟ್ಟೆ ಹಾಕ್ತೀರಿ. ಓಕೆ ಸರ್. ಮತ್ತೆ ಸಾಯಂಕಾಲ ಕಾಳು ಹಾಕ್ತೀವಿ. ಸಾಯಂಕಾಲ ಕಾಳು ಹಾಕ್ತೀರಿ. ಓಕೆ. ಬೀಜ ಕಡಿಕೆ ಐತ್ರಿ. ಒಣಾದ್ರೆ ಅವತ್ತು ಹೆಚ್ಚಿಗೆ ರೀ. ಮತ್ತು ನಮ್ದು ಸುಮ್ಮ ಈಗ ಏನು ಮಾಡತ್ತೀವಿ? ಈ ವರ್ಷ 2 ವರ್ಷ ಆತ್ರಿ. ಈಗ ತಳಗ ಬಿಟ್ಟು ಬಿಡತ್ತೀರಿ. ತಳಗ ಮೇವು ಓಪನ್ ಆಗಿ ಗಿಡದಾಗ ಓಪನ್ ಆಗಿ ಮೇಯ್ತಾವ್ರಿ. ಹೀಗಾಗಿ ನಮ್ದು ಹೊಟ್ಟು ಎಲ್ಲ ಇಲ್ಲಿ ಮತ್ತೆ ಅಲ್ಲಿ ಹಸಿ ಮೇವು ಹೆಚ್ಚಿಗೆ ತಿಂದು ಬಂದ್ಬಿಡತ್ತಾವ್ರಿ. ಹೌದೌದು. ಆಮೇಲೆ ಒಂದು ಬೀಡಿಗೆ ಎಷ್ಟು ಇರ್ತಾವೆ ಸರ್ ನಿಮ್ಮ? ಹೆಂಗ್ರಿ? ಎಷ್ಟು ಇರ್ತಾವ್ರಿ ಕುರಿಗಳು? 100 ಇರ್ತಾವ್ರಿ. ಒಂದು ಬ್ಯಾಚಿಗೆ ಒಂದು ಬ್ಯಾಚಿಗೆ 100. ನೀವು ಎಲ್ಲಿ ಪರ್ಚೇಸಿಂಗ್ ಮಾಡ್ಕೊತಿರ್ತಾರೆ? ಇಲ್ಲ ಮುಧೋಳ ಲೋಕಲ್ ಮುಧೋಳ ತಮಿಳ್ಗಟ್ರಿ ಕೆರೂರು ಓಕೆ. ಎಲ್ಲಿ ಮಾರ್ಕೆಟಿಂಗ್ ನಮ್ಗೆ ಸ್ವಲ್ಪ ಮುಧೋಳದಾಗ ಸಿಕ್ಬಿಟ್ಟು ರೀ ಬೇರೆ ಕಂಡುಬಿಟ್ಟು. 2 ಬ್ಯಾಚಲ್ಲಿ ತೊಗೊಂಡಿರಿ. ಈಗ ತಂದು ಈಗ ಎಷ್ಟು ದಿವಸ ಆಯ್ತು ಸರ್ ಇವನ್ನ? ಈಗ ತಂದು 15 ದಿನ ಆತ್ರಿ. 15 ದಿವಸ. ಬಕ್ರೀದ್ ಆದ್ಮೇಲೆ 1 ತಿಂಗಳಿಗೆ ತಂದಿರಿ ನಾವು. ಈಗ ಬಕ್ರೀದ್ಗಿಂತ ಮೊದಲು 1 ತಿಂಗಳು ಹೋಗ್ತಾರೆ. ಒಟ್ಟು 10 ತಿಂಗಳು ಮೇಯಿಸಿದ್ರು ನಾವು. 10 ತಿಂಗಳು ಬೇಯಿಸಿ 10 ತಿಂಗಳು ಮೇಯಿಸ್ತೀವಿ. ಮಾರಿಬಿಡ್ತೀರಿ. ಮತ್ತೆ ನೆಕ್ಸ್ಟ್ ಬೇರೆ ಮತ್ತೆ ನೆಕ್ಸ್ಟ್ ತಂದ ಬಿಡೋದು. ಹಿಂಗೆ ಮಾಡ್ತಾರೆ ಅಂದ್ರೆ ಇದನ್ನ ಮಾಡೋದ್ರಿಂದ ನಿಮ್ಗೇನು ಹೆಂಗೆ ಸರ್ ಒಳ್ಳೆ ಅನ್ಸೈತೇನ? ಮತ್ತೆ ಏನ್ರಿ ಬರೀ ನಮ್ಗೆ ಮತ್ತೆ ಹೊರಗೆ ನಾವು ರೈತಕ್ಕೆ ಇರ್ತೀವಿ ಎಲ್ಲ ಬಿಟ್ಟು ಇದನ್ನ ಮಾಡಿವಿ. ಇಲ್ಲಾಂದ್ರೆ ನಮಗೆ ಒಂದು ಮರಿ ಹಿಂದೆ ನಾವು ಟೋಟಲ್ ಮಾಡಿದ್ರಿ ಪ್ರತಿ ಬ್ಯಾಚಿಗೆ ನನಗೆ 9, 10, 9, 10 ಲಕ್ಷ ರೂಪಾಯಿ ಹೋಗುತ್ತೆ. ಆರಾಮ್ ಮಾಡ್ತಾರೆ. ಆರಾಮ್ ಆಮೇಲೆ ಇದ್ರ ಖರ್ಚು ಅದನ್ನ ಇಲ್ರಿ ಎಲ್ಲ ಖರ್ಚು ತೆಗೆದ್ರಿ. ಇದು ಮರಿದು ಅದು ಎಲ್ಲ ತೆಗೆದು 10 ಲಕ್ಷ ರೂಪಾಯಿ ಹೋಯ್ತು. ಮತ್ತೆ ತಿಂಗಳ 1 ಲಕ್ಷ ಪಗಾರ ಬಿಟ್ಟಂಗೆ ಆಗ್ತದೆ. ಹೌದಲ್ಲ ಸರ್? ಆರಾಮ್. ನಿಮ್ದು ಹೆಚ್ಚು ಕಡಿಮೆ ನೀವು ಹಿಡಿದ 2 ತಿಂಗಳ ಮ್ಯಾಗ ಅಷ್ಟ ಸಾಕ್ತೀರಿ. ಹೆಂಗ್ರಿ? 2 ತಿಂಗಳ ಮಟ್ಟ ಅಷ್ಟ ಹಿಡಿತೀರಿ. 10 ತಿಂಗಳು ಹಿಡಿತೀವಿ. ಸಾರಿ 10 ತಿಂಗಳು ಹಿಡಿತೀರಿ. 10 ತಿಂಗಳು ಹಿಡಿತೀವಿ. 10 ತಿಂಗಳು ಹಿಡಿತೀರಪ್ಪ ಅಂದ್ರೆ 10 ತಿಂಗಳಿಗೆ ಎವರೇಜ್ ಆಗಿ ಎಷ್ಟು ಬರುತ್ತಂದ್ರೆ 1 ಲಕ್ಷ ರೂಪಾಯಿ 70,000 ರೂಪಾಯಿ 70,000 ಆಗಲಿ 1 ಲಕ್ಷ ಆಗಲಿ 1 ಲಕ್ಷ ಮಟ್ಟ ಸರ ಉಳಿದೈತ್ರಿ. ಮರಿ ಒಳಗೆ ಒಂದು ಬ್ಯಾಚಿಗೆ 10 ಲಕ್ಷ ರೂಪಾಯಿ ಅಂದ್ರೆ ಒಳ್ಳೆ ರೀತಿ ಒಂದು ಇನ್ಕಮ್ ಮಾಡ್ಬೋದು. ಇನ್ಕಮ್ ಮಾಡ್ತೀವಿ. ಐತ್ರಿ ಪ್ರಯತ್ನ ಮಾಡಬೇಕ್ರಿ. ಮಾಡಿವ ತೇಸಿ ನಾವು ಊರಾಗ ಹೋದವ್ರು ಇವೇ ಇದ್ದಾಗಿಲ್ಲ ಆಗ್ಬೇಕ್ರಿ. ಓಕೆ ಸರ್. ಕುರಿ ಸಾಕಾಣಿಕೆ ಮಾಡಕತ್ತಿ ಎಷ್ಟು ವರ್ಷ ಆತ್ರಿ? 10 ವರ್ಷ ಆಯ್ತು ಸರ್. ಟೋಟಲ್ ಆಗಿ 10 ವರ್ಷ. 1 ವರ್ಷ ಗ್ಯಾಪ್ ಐತಿ. ಒಂದು 100 ಹಾಕಿ ಇರ್ತೀವಿ. 100ದ ಸಡ್ ಐತ್ರಿ ನಮ್ದು. ಈಗ ಬಿಚ್ಚಿರಿ ಇವನು ಇನ್ನು ಮ್ಯಾಗಿಂದ 2 ಕೋಟಿ ಕಟ್ತೀವ್ರಿ. ಕಟ್ಟಿದಾಗ ಇದಷ್ಟು ಜಾಗ ಸಾಲಂಗೆ ಕರೆಕ್ಟ್ ಆಗಿಬಿಡುತ್ತೆ. 100 ಮರಿ ಕರೆಕ್ಟ್ ಆಗಿಬಿಡುತ್ತೆ. ಅಂದ್ರೆ ಒಂದು ಬೀಡಿಗೆ 10 ಮಾಡ್ತೀರಿ. 100 ಮಾಡ್ತೀರಿ. ಓಕೆ ಸರ್. ನೀವು ಮಾಡಕತ್ತಿ ಈಗ 10 ವರ್ಷ ಆಯ್ತು. ಓಕೆ ಸರ್. ಆಮೇಲೆ ಈಗ ಕುರಿ ಸಾಕಾಣಿಕೆ ಮಾಡೋಕ್ಕಿಂತ ಆಡು ಸಾಕಾಣಿಕೆನೂ ಮಾಡ್ತಾರಲ್ರಿ? ಆಡಿಂದು ಐತ್ರಿ. ಆಡಿಂದು ಚಲೋ ಐತ್ರಿ. ಹ್ಞೂ ರೀ. ಅದ್ರದ್ದು ಈ ಮೇವಿನಕ್ಕೆ ಅದಕ್ಕೆ ಭಾಳ ಫರಕ್ ಐತ್ರಿ. ಅದು ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಂಗಿಲ್ಲ ರೀ. ಅದಕ್ಕೆ ಅದಂತ ಹೊರಗೆ ಬಿಟ್ಕೊಂಡು ಹೋಗ್ಬೇಕ್ರಿ. ಮನ್ಯಾಗ ಕಂಟಿನ್ಯೂ. ಇದಕ್ಕೆ ಹಂಗಿಲ್ರಿ. ನೀವು ಈಗ ಟೈಮಿಗೆ ಒಣ ಹೊಟ್ಟೆ ಇದನ್ನು ತುಂಬಿಸುವಾಗ ನಮ್ದು ಇಲ್ಲಿ ಕೆಲಸ ಐತೆ ಅಂದ್ರೆ ನೋಡ್ರಿ ಸಾಯಂಕಾಲ ಒಮ್ಮೆ ಬರ್ಬೋದು ರೀ ಇದಕ್ಕೆ. ಅವೆಲ್ಲ ಆಟೋಮೆಟಿಕ್ ನೀರು ಕುಡಿತಾರೆ. ಮೇವು ಇರ್ತೈತಿ ಇಲ್ಲೇ ರೀ. ಓಕೆ ಸರ್. ಸಂಜೆ ಮುಂದೆ 1 ತಾಸು 2 ತಾಸಿನ ಟೈಮ್ ರೀ.
ಈಗ ನಿಮ್ಗೆ ಕುರಿ ಸಾಕಾಣಿಕೆ ಮಾಡೋದ್ರಿಂದ ನಿಮ್ಗೆ ಒಳ್ಳೇದು ಅನ್ಸೈತೆ ರೀ. ಹೊಲದಕ್ಕಿಂತ ಉತ್ಪನ್ನ ಇದೆ ಹೆಚ್ಚೈತೆ ರೀ ನಮ್ಗೆ ಸದ್ಯಕ್ಕೆ ಹೇಳ್ಬೇಕಂದ್ರೆ. ಓಕೆ ಸರ್. ಹೀಗೆ ಹಾಂ ರೀ. ಈ ಕುರಿಗಳ ಬಗ್ಗೆ ಹಾಂ ರೀ. ನೀವು ಯಾವ ರೀತಿ ಇವಕ್ಕೆ ರೋಗಗಳು ಬಂದಾವು ಆರಾಮಿಲ್ಲ ಇವಕ್ಕೆ ಅಂತೇಳಿ ತಿಳ್ಕೊಂಡ ಇವಕ್ಕೆ ಏನೇ ಟ್ರೀಟ್ಮೆಂಟ್ ಮಾಡ್ಕೊತೀವಿ? ಈಗೇನು ನಾವು ಕಾಳು ಹಾಕಿರಲ್ಲ ಅದು ಇಲ್ಲಿ ಬರಂಗೇ ಇಲ್ಲ ಸರ್ ತಿನ್ನಾಕದ. ಆ ಮರಿ ಇಲ್ಲಿಗೆ ಬರಂಗೇ ಇಲ್ಲ, ಅಲ್ಲಿ ನಿಂತು ಬಿಡೋದ್ರ. ಬಂದ್ರು ಅದಕ್ಕೆ ಜಡ್ ಇತ್ತಂದ್ರೆ ಸುಮ್ಮನೆ ನಿಂತು ಬಿಡೋದ್ರ. ಅದನ್ನ ಆಗ ಒಂದಿಟ್ಟು ಈ ಸಲ ಮಾಡಿಬಿಡ್ತಾರೆ. ಅದಕ್ಕೆ ಏನು ಬೇಕೆಲ್ಲ ಟ್ರೀಟ್ಮೆಂಟ್ ಮಾಡ್ಕೊತೀರಿ? ಈಗ ಇಟಿ PPR ಇವೇನು 15 ದಿನ ವ್ಯಾಕ್ಸಿನ್ ಅದಾವ್ರಿ, ಇವನ್ನೆಲ್ಲ ಅಂದ್ರೆ ಕಂಟಿನ್ಯೂ ಇಟ್ಟ ಬಿಡೋದ್ರಿ. PPR ET HS ರೀ ಇವನ್ನೆಲ್ಲ ಮಾಡಿ ನೀವು ಮಾಡ್ಕೊತೀವಿ, ನಾವು ಮಾಡ್ಕೊತೀವಿ. ಮತ್ತು 10 ವರ್ಷ ಆತ್ರಿ ಇನ್ನೇನು ಡಾಕ್ಟರ್ ಯಾರು ಕರೆಯಂಗಿಲ್ಲ, ನಾವು ಮಾಡ್ಕೊತೀವಿ. ಇದ್ರ ಬಗ್ಗೆ ನಿಮ್ಗೆ ಒಂದು ಮಾಹಿತಿ ಸಿಗ? ನಮಗೆ ಮಾಹಿತಿ ಅದು ಸ್ವಲ್ಪ ಭಾಳ ಡಲ್ ಆಗೈತಪ್ಪ, ಅದಕ್ಕೆ ಆರಾಮಿಲ್ಲ. ಇಲ್ಲದ್ರು 7-10 ಮಂದಿ ಸುದ ನಾನು ಹಾಕಿದ್ದು ಕೊಟ್ಟನ್ರಿ ಅವ್ರು. ಓಕೆ ಸರ್. ನಮ್ಮ ದೋಸ್ತರಿಗೆ ಅದಾವ್ರಿ. ಕರೆಕ್ಟ್ ಸರ್. ಇವು ಸರ್ ಯಾವ ಜಾತಿ ಅದಾವ ಸರ್ ಇವು? ಇವು ಎಳಗ್ರಿ. ಎಳಗನ್ರಿ? ಹಾಂ ಎಳಗ್ರಿ. ಪ್ಯೂರ್ ಎಳಗ್ರಿ. ಇವಕ್ಕೆ ಸ್ವಲ್ಪ ಮಾರ್ಕೆಟ್ನಾಗ ಬೇಡಿಕೆ ಐತೇನ್ರಿ? ಬೇಡಿಕೆ ಹೆಚ್ಚೈತೆ ಸರ್. ವೈಟ್ ಬೇಕ್ರಿ, ಒಟ್ಟು ಬೇಡಿಕೆ ರೀ. ವೈಟ್ ಇದು ಅಂದ್ರೆ ಜಾಸ್ತಿ ಬೇಡಿಕೆ ಬರ್ತದೆ ಅನ್ನಂಗತ್ರಿ ಇವಕ್ಕೆ. ಓಕೆ ಸರ್. ಇದ್ರ ಮಾರ್ಕೆಟಿಂಗ್ ಸರ್ ನೀವು ಇಲ್ಲಿ ಲೋಕಲ್ ಮುದೋಳ ಇಲ್ಲಿಗೆ ಒಟ್ಟು ಜಾಗದಾಗ ರೀ. ಇಲ್ಲೇ ಬಂದು ಹೋಯ್ತು. ಇಲ್ಲೂ ಮಾಲ್ ಕೊಡ್ತೀರಿ ನೀವು? ಅಷ್ಟು ಒಮ್ಮೆ ರೀ. ನೀವು ಮಾರ್ಕೆಟಿಗೆ ಒಯ್ದಕ್ಕೆ ಭಾಳ ನಾವು ಒಟ್ಟು ಮಾರ್ಕೆಟಿಗೆ ಎಂದೂ ಮಾಡಿ 10 ವರ್ಷ ಆದ್ರೂ ಒಮ್ಮೆ ಪ್ಯಾಟಿಗೆ ಹೋದಿಲ್ಲ ರೀ. ತರಬೇಕಾದ್ರೆ ಅಷ್ಟು ಹೋಗೋದ್ರಿ. ಮಾರೋದಾರು ಇಲ್ಲೇ ರೀ. ಇನ್ನೊಂದು ಯೋಗ್ಯ ಬೆಲೆ ಸಿಗ್ತದನ್ರಿ? ಯೋಗ್ಯ ಬೆಲೆ ಸಿಗ್ತದೆ. ಅಂದ್ರೆ ಒಬ್ಬರ ಬಂದು ಹೋಯ್ತಾರೆ ಬೇರೆ ಒಬ್ಬರ ರೀ, ಅಷ್ಟು ಒಬ್ಬರ ಹೋಯ್ತಾರೆ. ಕಾಯಂ ಒಬ್ಬರ ಕಡೆ ಅಂದ್ರೆ 10 ವರ್ಷ ಒಬ್ಬರ ಅಲ್ರಿ. ಮಾರ್ಕೆಟಿಂಗ್ ಬರ್ತಾರೆ ಅವ್ರು. ನಮ್ಗೆ ಅವ್ರಿಗೆ ಹೊಂದಾಣಿಕೆ ಆತವ್ರ ನಾವು ಕೊಟ್ಟಿರ್ತೀವಿ ರೀ. ಈಗ ನಮ್ಗೆ ಹೋದ್ ಸ್ವಲ್ಪ ಇದ್ದಿದ್ದು 26 ಆಗ್ಬೋದು ರೀ. 2000 26 ಈಗ ಮಣ್ಣಿದ್ರಿ 2026 ಹಾಂ ರೀ 26 ಕುರಿ ಸಾಕಾಣಿಕೆ ಮಾಡ್ತಿರಲ್ಲ, ಇದ್ರ ಹಿಕ್ಕಿ ಅಥವಾ ಇದ್ರದ್ದು ಗೊಬ್ಬರ ಮಾಡ್ತಿರಲ್ಲ? ಇದ್ರದ್ದು ಏನು ಗೊಬ್ಬರ ಐತ್ರಿ, ಇಟ್ಟು ವರ್ಷ ಕೊಡ್ತಿದ್ರು, ಮಾರ್ತಿದ್ವಿ. ಹೆಂಗ್ ಮಾಡ್ತೀವಿ? ನಮ್ಮ ಹೊಲಕ್ಕೆ ಹೆಚ್ಚಾಗಿತ್ತು. ಅಲ್ಲ 1,20,000 ರೂಪಾಯಿ ಹಿಂಗೆ ಡಬ್ಬಿ ಕೊಟ್ಟು ಒಟ್ಟ ಗುತ್ತಿಗೆ ಕೊಟ್ಬಿಡ್ತಿದ್ವಿ. ಒಟ್ಟು 1,00,000 ಕೊಡ್ತಿದ್ರಿ. ಈಗ ನಮಗೇನು ಗಿಡ ಹಚ್ಚಿರ್ಲೆ ಹೀಗಾಗಿ ಒಟ್ಟ ಹೊರಗೆ ಕೊಟ್ಟಿಲ್ರಿ. ಈಗ ನೀವು ಯೂಸ್ ಮಾಡ್ಕೊಂಡು ನಾವು ಯೂಸ್ ಮಾಡಾಕತ್ತೀವಿ ಗಿಡಕ್ಕೆ ಹಾಕಿ. ಅಂದ್ರೆ ಗೊಬ್ಬರದಿಂದ ನಿಮ್ಗೇನು ಈ ಸದಾ ಇನ್ಕಮ್ ಇಲ್ಲ? ಗೊಬ್ಬರದಿಂದ ಆ ಗಿಡಕ್ಕೆ ಯಾಕೆ ಕೊಡ್ತಿರಲ್ಲ, ಮತ್ತೆ ಗಿಡ ಹಾಕಿದ್ರಿ ಮತ್ತು ಹೊರಗಿಂದ ಅದಕ್ಕೆ ಗೊಬ್ಬರ ತಂದು ಹಾಕಿಲ್ರಿ ನಾವು. ಇದು ಹಾಕಿದವ್ರು ವರ್ಷ ಮಟ್ಟ ಬೇಕಾಗೇನ್ರಿ ಅದಕ್ಕೆ. 2 ವರ್ಷ ನಡೆಯುತ್ತೆ ಗೊಬ್ಬರ. ಆಮೇಲೆ ಇವಕ್ಕೆ ಫುಡ್ ಏನು ತೊಗೋತಿರಲ್ಲ ಸರ್ ನೀವು? ನಿಮ್ಮ ಹೊಲದಾಗ ನಮ್ಮ ಹೊಲದಾಗ ಬೆಳಿತೀವಿ ಸರ್. ಅದ್ರಾಗ ಅಂತರ ಬೆಳೆ ಅದನ್ನ ಬೆಳೆದಿರ್ತೀವಿ. ನಮ್ದು ಇನ್ನಿತ್ತರ 3 ಎಕರೆ ಉಳ್ದತ್ 4 ಎಕರೆ ರೀ. ಅಲ್ಲಿ ಗೋಧಿ ಗೊಂಜಾಳ ಹಾಕೋತೀರಿ. ಮತ್ತೆ ಬೇಕಾದ್ರೆ ಒಂದಿಟ್ಟು ಕಡಿಮೆ ಬಿದ್ರು ಹೊರಗಿನ ತೊಗೋತೀರಿ. ಒಟ್ಟು ತೊಗೋತೀರಿ. ಅಂದ್ರೆ ಇದಕ್ಕೆ 100-200 ಚೀಲ ಗೊಂಜಾಳ ಬೇಕ್ರಿ ಈಗ ನಮ್ಗೆ. ಯಾವಾಗ್ರಿ? ಈಗ 100 ಮರಿ ಅದ, 200 ಚೀಲ ಗೊಂಜಾಳ ಬೇಕ್ರಿ. ಎಷ್ಟು ದಿವ್ಸಕ್ಕೆ ರೀ? ಒಂದು 10 ತಿಂಗಳಿಗೆ ರೀ. 10 ತಿಂಗಳಿಗೆ 100 ಚೀಲ ಗೊಂಜಾಳ. 100ರಿಂದ 150 ಮಟ್ಟ ಹೋಗುತ್ತೆ. ಫುಡ್ ಕಂಪಲ್ಸರಿ ಬೇಕಾರೆ. ಅದ್ರ ನೋಡಿ ಮೇಂಟೆನೆನ್ಸು ಭಾಳ ಐತೆ ಸರ್. ಈಗ ಮೇಂಟೆನೆನ್ಸ್ ಐತೆ ಅಂತ ಹೇಳಿ ಎಲ್ಲರೂ ಭಾಳ ಒಂದು ಲಾಸ್ ಆಗಿರಿ. ಓಕೆ ಸರ್. ನೀವು ಸ್ಟಾರ್ಟಿಂಗ್ ಇವನ್ನ ಕುರಿ ತೊಗೊಳ್ಳೋ ಮುಂದೆ ಎಷ್ಟು ತಿಂಗಳು ಇದ್ದ ತೊಗೊಂಡಿರ್ತೀರಿ ಸರ್ ಇವನ್ನ? 3 ತಿಂಗಳು ಇರ್ತಾರೆ ಸರ್. 2.5-3 ತಿಂಗಳು ಅಟ್ಟ ರೀ. ಅವಾಗ ತೊಗೊಂಡ್ರೆ ನೆಕ್ಸ್ಟ್ 10 ತಿಂಗಳ ಮಟ್ಟ ಅವ್ರು ಫುಲ್ ಮೇಸ್ತೀರಿ. ಮೇಸ್ಕೊಂಡು ಕೇಸ ನೀವು ಸೇಲ್ ಮಾಡ್ಕೊತೀರಿ. ಅದು ಬಕ್ರೀದ್ ಅನ್ನೋದು ಎರಡಲ್ಲಿ ಹಲ್ಲಿಗೆ ಬರ್ಬೇಕ್ರಿ. ಅದು ಈ ಮೊನ್ನೆ ಬಕ್ರೀದ್ ಮಾಡಿದ್ರಿ? ಮಾರಿವ್ರಿ ಸರ್. ಇವಾಗ ಏನು ರೇಟ್ ಚಲೋ ಸಿಕ್ಕೈತೆ? 26,000 ರೂಪಾಯಿ ಒಂದು ಮರಿ ಮಾರಿದ್ವಿ. ಒಂದು ಮರಿಗೆ 26,000. ನೀವು ಎಷ್ಟು ಕೊಟ್ಟು ತಂದಿದ್ರಿ ಅವಾಗ? ನಾವಾಗ 10,100 ರೂಪಾಯಿದಾಗ 10,000 ರೂಪಾಯಿ ಬಿದ್ದಿದ್ದು ಬಿಡ್ರಿ ಒಂದು ಮರಿ. 26,000 ಮಾಡಿದ್ರಿ. ಅಂದ್ರೆ ನಿಮ್ಗೆ ಒಳ್ಳೆ ರೀತಿ ಒಂದು ಇನ್ಕಮ್ ಐತ್ರಿ. ಡಬಲ್ ಅಂತರೂ ಮರಿಗೆ ಡಬಲ್ ಆಯ್ತು ಆಗಂಗಿಲ್ಲ ರೀ. ಅಲ್ಲಿ ಕಡಿಮೆ ಆಕತಿ. ಖರ್ಚು ಚಲೋ ಐತ್ರಿ. ಲಾಸ್ ಏನಿಲ್ಲ ರೀ? ಹಾಂ, ಏನೋ ಒಬ್ಬರು ಹೇಳ್ತಾರೆ ಡಬಲ್ ಆಟ ತೆಗೆದಿಟ್ಟು ಹಂಗೇನಿಲ್ಲ ರೀ. ಒಂದು ಎವರೇಜ್ ಡಬಲ್ ಇಲ್ಲ, ಒಂದಿಟ್ಟು ಕಡಿಮೆ ಐತಿ. ಒಂದು ಎವರೇಜ್ದಾಗ ಒಂದು ಲಾಭ ತೊಗೋಬೋದು. ಲಾಸ್ ನಮ್ದು ನೋಡ್ರಿ, ಇದು ಮಾಡಿ ತೇಸಿಂದ ಹೊರಗಿಂದ ಈಗ ಅಲ್ಲಿ ರೊಕ್ಕ ಇನ್ವೆಸ್ಟ್ ಮಾಡಿ ಇದನ್ನ ಮಾಡೋದು ನಮ್ಗೆ ಹಾಕಿದವ್ರೆ ನಮ್ಗೆ ಇಂಟ್ರೆಸ್ಟ್ ಇದ್ರದ್ದು 7-8% ಇಂಟ್ರೆಸ್ಟ್ ಸಿಕ್ಕಂಗಾಗತ್ತೆ ನಮಗೆ ಇದ್ರ. ಓಕೆ ಸರ್. ಮಾಡಿ ನಮ್ದು. ಓಕೆ ಸರ್. ಹಾಂ, ಅಂದ್ರೆ ಒಂದು ಎವರೇಜ್ 8% ನಾವು ರೊಕ್ಕ ಇನ್ವೆಸ್ಟ್ ಮಾಡಿದಕ್ಕೆ ನಮ್ಮ ರೊಕ್ಕಕ್ಕೆ ಇಂಟ್ರೆಸ್ಟ್ 8% ಸಿಗ್ತದೆ ನೋಡ್ರಿ. ಓಕೆ ಸರ್. ಆಮೇಲೆ ನೀವು ಈಗ ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಇವಕ್ಕೆ ಏನೇನು ಮಾಡ್ತೀವಿ ಸರ್? ಏನು ಅಂತ 2 ತಾಸು ಅಷ್ಟೇ. ಮುಂಜಾನೆ ಏನು ಕಾಳು ಹಾಕಿರ್ತೀವಿ, ಮೇವು ಹಾಕಿರ್ತೀವಿ. ಅವು ನೀರು ಅಂತ ನಾವು ಕುಡಿತಾರೆ. ಸಾಯಂಕಾಲ ಒಂದು ಕಾಳ ಮತ್ತೊಮ್ಮೆ ಮೇವು ರೀ. 2 ಟೈಮ್ ರೀ. 2 ಟೈಮ್ ಹಾಕಿ ಟೈಮ್ನಾಗ ನೀವು ಓಪನ್ ಆಗಿ ಬಿಡ್ತಿರಲ್ಲ? ಓಪನ್ ಆದ್ರೂ ಈಗ ಬಿಡಾಕತ್ತೀವಿ. ಸ್ಟಾರ್ಟ್ ಈಗ ಮಾಡಿವ್ರಿ. 8 ವರ್ಷ ಅಂತ ಬಿಟ್ಟಿಲ್ರಿ. ಈಗ ಸ್ಟಾರ್ಟ್ ಮಾಡಿವ್ರಿ. ಅಂದ್ರೆ ಅಂತರ ಬೆಳೆ ತಗೋಲಾಗಿರೋದ್ರೊಳಗೆ ನಾವು ಈಗ ಇವು ಮೇಯಾಕತ್ತವ್ರಿ. ಈಗ ಇಡ್ದನ ಅಂತರ ಬೆಳೆ ಮಾಡ್ತಿದ್ರು ಅವ್ರಾಗ. ಕರೆಕ್ಟ್. ಈಗ ಅದನ್ನ ನೀವು ಓಪನ್ ಆಗಿ ಸ್ವಲ್ಪ ಓಪನ್ ಆಗಿ ತಿರುಗಾಡೋದ್ರಿಂದ ಸ್ವಲ್ಪ ತಿರುಗಾಡೋದು. ಮತ್ತೆ ಅತಿ ಈಗ ನಾವು ತಂದ 15 ದಿನ ಆತ್ರಿ. 15 ದಿನದಾಗ ಭಾಳ ಚೇಂಜ್ ಆಗ್ಯಾವ್ರಿ. ಸ್ವಲ್ಪ ಓಪನ್ ಆಗಿ ತಿರುಗಾಡೋದ್ರಿಂದ ಅದು ಒಂದು ರೀತಿ ನಿಮ್ಗೆ ಒಳ್ಳೇದಾಗೈತ್ರಿ. ಅದಕ್ಕೆ ಅದು ಒಟ್ಟು ಎಲ್ಲ ಖುಲ್ಲಾ ನೀಡೋದು ಕನ್ಸಾಕ. ಓಕೆ ಸರ್. ಓಕೆ ಸರ್. ಆಸೆ ಮಾಡ್ಕೊಂಡು ಇದಿರ್ತಾವ.
ಸರ್ ಈಗ ಹೊರಗಡೆ ಬಿಟ್ರಲ್ಲ ಅವನ ಹಾಂ ಸರ್ ಇನ್ನು ಓಪನ್ ಆಗಿ ಹೋಗಿ ಮ್ಯಾಕ್ ಓಪನ್ ಆಗಿ ಮ್ಯಾಕ್ ಬಿಡ್ತೀವಿ ಸರ್ ಈಗ ಬಿಸಿಲಿಗೆ ಅದು ಬಿಡ್ತೀವಿ ಹಾಂ ರೀ ಬಿಸಿಲು ಅದು ತಿಂದ್ರೆ ಅಲ್ಲಿ ಒಳಗೆ ನೆಳ ಇರುತ್ತೆ ಬರೀ ಕಂಟಿನ್ಯೂಸ್ ನೆರಳಾಗ ಹಾಂ ಇದು ಓಪನ್ ಪ್ಲೇಸ್ ಬಿಟ್ಟಿವ್ರಿ ಹೊರಗೆ ಬಿಟ್ಟಾಗ ಇವಕ್ಕೆ ನೀರು ಕುಡಿಯೋಕೆ ವ್ಯವಸ್ಥೆ ಹೆಂಗೆ ಮಾಡಿ ಸರ್ ಇಲ್ಲಿ ನೀರಲ್ಲಿ ಮ್ಯಾಗ ಆಟೋಮೆಟಿಕ್ ಐತೆ ಸರ್ ತಾವ ಕುಡಿತಾವ್ರಿ ಕುಡ್ತಾವ್ರಿ ಈಗೇನು ಕುಡಿಯಂಗಿಲ್ಲ ಇಲ್ಲಿ ಹೊರಗೆ ಬಂದ್ರು ಇಲ್ಲಿ ಐತ್ರಿ ನೀರ ಗಾರೆಲ್ಲ ತುಂಬಿಟ್ಟಿವ್ರಿ ನೀವು ಮಾಡ್ತೀರಾ ಸರ್ ಹಾಂ ರೀ ಓಕೆ ಸರ್ ನೀವು ಜಾಸ್ತಿ ಮಾಡಲ್ಲ ಸರ್ ಒಂದು ಬ್ಯಾಚಿಗೆ ಒಂದು 100 ನೂರ ಮಾಡಿವ್ರಿ ಹೆಚ್ಚಿಗೆ ಅಂತ ಒಟ್ಟ ಮಾಡಿಲ್ರಿ ಹೌದು ಅವ್ರ ನಮ್ಮ ಸಣ್ಣ ಇರೋದು ಅಟ್ಟ ಐತ್ರಿ ಹಾಂ ಸೆಟ್ಟಿನ ನಾವು ಸೈಜ್ ಮತ್ತೆ ಅಷ್ಟ ಅನುಕೂಲ ಇರುತ್ತೆ ಅಟ್ಟ ಮಾಡಿವ್ರಿ ಓಕೆ ಸರ್ ಒಂದು ತದಿ ಐತೆ ತೇಸಿನ ಹೆಚ್ಚಿಗೆ ಮಾಡಿದ್ರೆ ಏನು ಉಪಯೋಗ ಇಲ್ರಿ ಸ್ವಲ್ಪ ಮೇಂಟೆನೆನ್ಸು ಸ್ವಲ್ಪ ಹಾಂ ಅದ್ರ ತಕ್ಕ ನಾವು ನಿಂದ್ರಬೇಕಾಕತ್ರಿ ನಾವು ಹೆಚ್ಚಿಗೆ ನಿಂದ್ರಂಗಿಲ್ಲ ಒಮ್ಮೆ ಕರೆಕ್ಟ್ ಸರ್ ಈ ಫಾರ್ಮ್ದಾಗ ಸರ್ ನಾವು ಕಟ್ಟೆ ಹಾಕಿ ಅವ್ರನ್ನ ಅಲ್ಲೇ ಮೇಂಟೈನ್ ಮಾಡೋಕ್ಕಿಂತ ಈ ಥರ ಓಪನ್ ಭಾಳ ಫರಕ್ ಆಗ್ಯಾರ ಹೌದಾ ಸರ್ ನಿಮ್ಮ ಈ ಚೇಂಜಸ್ ಟೈಪ್ ಮಾಡಿದ್ರಿ ಹಾಂ ರೀ ತಿಂಗಳಿಗೆ 5 ಕಿಲೋ ಅಂದ್ರಿ ಮಿನಿಮಮ್ ಇರತ್ತಾವ ಜಾಸ್ತಿ ವೇಟ್ ಬರ್ತಾವೆ ವೇಟ್ ಬರ್ತದೆ ಓಕೆ ಮತ್ತು ನಮ್ಗೆ ಗುರಿ ಇದ್ದಿದ್ದು ಅದ ರೀ ಒಳಗೆ ಹಾಕಿದ್ರು ಅಲ್ಲಿ ಖರ್ಚು ಎಷ್ಟು ಮಾಡ್ಬೇಕಾಕತ್ರಿ 5 ಕಿಲೋ ಬರ್ಬೇಕಾರ್ರಿ ಹಾಂ ಹಾಂ ನಮ್ಗೆ ಇನ್ನು ಎಷ್ಟು ದಿವಸ ಮಾಡಿದ್ರೆ ಅಟ್ಟ 3-3 ಕಿಲೋ ಅಟ್ಟ ಏರ್ಯಾವ್ರಿ ಹಾಂ 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 ಒಬ್ಬರು 5 ಕಿಲೋ ಏರ್ಸ್ನತ್ತಾರ 5 ಕಿಲೋ ಏರೋದು ಭಾಳ ಹಾಕ್ಬೇಕ್ರಿ ಹೌದನ್ ಸರ್ ಹಾಂ ಶೇಂಗಾ ಹಿಂಡಿ ಅದು ಇದು ಭಾಳ ಖರ್ಚು ಮಾಡ್ತಾರೆ ಹಾಂ ಹಾಂ ಅದ್ರ ತಕ್ಕ ರೇಟ್ ಇರ್ತ ಬಿಡ್ರಿ ಹೆಂಗೆ ತಿಂತಾವಂಗ ಈಗ ನಮಗೆ ಅದು ಏನೂ ಖರ್ಚು ಇಲ್ದಾನೆ ಭಾಳ ಅನುಕೂಲ ಭಾಳ ಆಗೈತ್ರಿ ಈಗ ಹೊರಗೆ ಬಿಡೋದ್ರಿಂದ ಅಂದರೆ ನಿಮ್ದು ಫುಡ್ಡಿನ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಆಗತ್ತೆ ಕಡಿಮೆ ಆಕತ್ರಿ ಓಕೆ ಸರ್ ಆಮೇಲೆ ಸರ್ ಇದು ಫುಡ್ಡಿನ್ಕಿಂತ ಮೇವನ್ನ ಕಡಿಮೆ ಆಗಿಬಿಡ್ತಾರೆ ನಮ್ಗೆ ಮೇವನ್ನ ಒಟ್ಟ ಯೂಸ ಮಾಡಿಲ್ರಿ ಈಗ ಹಾಂ ಹಾಂ ಇಲ್ಲೇ ಒಂದು 2 ತಾಸು ಹೋಗ್ಬಿಟ್ಟು ಅಂದ್ರೆ ಹಾಂ ರೀ ಅಲ್ಲಿ ಏನೂ ತಿನ್ನಾಗಿಲ್ಲ ಕಾಳನ್ನ ತಿಂದು ಬಿಡ್ತಾರ ಒಟ್ಟು ಓಕೆ ಸರ್ ಯಾವ ಟೈಮ್ ಆಮೇಲೆ ಸರ್ ಈಗ ಈ ಕುರಿ ಸಾಕಾಣಿಕೆ ಒಳಗೆ ಹಾಂ ರೀ ಇದು ಬಿಳಿ ಕುರಿ ಕರಿವು ಹಿಂಗಿರ್ತಾವ ಅದ್ರೊಳಗೆ ಜಾಸ್ತಿ ಯಾವ ವ್ಯಾಲ್ಯೂ ಜಾಸ್ತಿ ಜಾಸ್ತಿ ಇದು ಬಿಳಿ ಕುರಿಗೆ ಹೆಚ್ಚರಿ ಈಗ ಇದ್ರೊಳಗೆ ಬೆಂಗಳೂರಿಗೆ ಹೋಗ್ತಾವ್ರಿ ಹಾಂ ಹಾಂ ಬೆಂಗಳೂರವ್ರು ಒಯ್ತಾರ್ರಿ ಅವ್ನು ಕಂಟಿನ್ಯೂ ನಮ್ಮ ಅಲ್ಲಿ ಅವರ ಬಂದ ಜಾಸ್ತಿ ಅವ್ರ ಬಂದ ಒಯ್ತಾರ್ರಿ ಅವ್ರು ಅಲ್ಲಿ ದಲ್ಲಾಳಿಗಾರ ಬಕ್ರಿ ಟೈಮ್ ಕಟ್ಟ ಬರ್ತಾರ್ರಿ ಅವ್ರು ಅವರು ವೇಟ್ ಮ್ಯಾಗ ವೇಟ್ ಮ್ಯಾಗ ಏನಿಲ್ರಿ ಮಿನಿಮಮ್ ಒಂದು ಸಾಂದ್ ಹೊತ್ತು ದೊಡ್ಡ ಹೊತ್ತು ಒಮ್ಮೆ ಬಿಟ್ಟು ಮಾತಾಡ್ತೀವ್ರಿ ಹಾಂ ಅಷ್ಟು ಒಮ್ಮೆ ಮತ್ತೆ ಯಾವುದೂ ಏನೂ ಬಿಡಂಗಿಲ್ಲ ಹಾಂ ಹಾಂ ಸಡ್ ಒಂದು ಎಲ್ಲ ಸೇಲ್ ಮಾಡಿಬಿಡ್ತೀವಿ ನಾವಾದ್ರೂ ಹಂಗೆ ತೊಗೊಂಡಿರ್ತೀವಿ ಈಗ ವೇಟ್ ಮ್ಯಾಗ ತೊಗೊಳಂಗಿಲ್ಲ ರೀ ಒಮ್ಮೆ 100 ಕೊಂಡ್ರೆ ಅಷ್ಟು ಮಾಡಿ 100 ಕನ್ನಡ ಒಮ್ಮೆ ಓಕೆ ಸರ್ ಅಣ್ಣ ನಿಮ್ಮ ಹೆಸರು ಏನು ರೀ ಅಜಿತ್ ಮೆನಿಕೆರೆ ಮನಿಕೇರಿ ಈ ಇಲ್ಲಿ ಇದು ಕುರಿ ಫಾರ್ಮಿಂಗ್ ಬಗ್ಗೆ ನೀವು ಜಾಸ್ತಿ ನೀವು ಮೇಂಟೆನ್ಸ್ ಮಾಡ್ತೀರಿ ಓಕೆ ಸರ್ ಈಗ ಇವು ಎಷ್ಟು ಅದಾವ ಅಂದ್ರೆ ಕುರಿ ಇವು 100 100 ರೀ ಒಂದು ಬ್ಯಾಚಿಗೆ 100 ಕುರಿ ಮಾಡ್ತೀರಿ ಇದ್ರದ್ದು ಹೆಂಗೆ ಮಾಡ್ತೀರಿ ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಚೇಂಜ್ ಮಾಡಿರಿ ಸರ್ ಕಾಳು ಹಾಕ್ತಾರೆ ಸರ್ ಹಾಂ ರೀ ಚೇಂಜ್ ಹರಿವತ್ತು ಕಾಳು ಹಾಕ್ತಾರೆ ಕಾಳು ಹಾಕ್ತೀರಿ ಮೂರು ಟೈಮ್ ಹಾಕ್ತಾರೆ ಸರ್ ಹಾಂ ರೀ 3 ಟೈಮ್ ಕೊಟ್ಟಿವಿ ಅಂದ್ರೆ ನೀರು ಅವ ತಾನೇ ಆಟೋಮೆಟಿಕ್ ತಾನೇ ಕುಡ್ತಾವ್ರಿ ಹಾಂ ರೀ ಎಲ್ಲ ಅವ ಕುಡ್ಕೊತಾವ್ರಿ ಆಮೇಲೆ ಏನೈತಿ ಇವಕ್ಕೆ ಹೊರಗಡೆನೂ ಬಿಡ್ತೀರಿ ಹಾಂ ಅಂದ್ರೆ ನೀವು ಅಲ್ಲಿ ಫಾರ್ಮ್ನಾಗ ಹಾಕೊಂಡ್ ಮೇಸೋದಕ್ಕೆ ಈಗ ಹೊರಗೆ ಬಿಡೋದಕ್ಕೆ ಏನು ನಿಮ್ಗೆ ಚೇಂಜಸ್ ಅನ್ಸತ್ತೆ ಭಾಳ ಬಿಡೋಲೈತ್ರಿ ಸರ್ ಹೌದಲ್ರಿ ಹೊರಗೆ ಬಿಟ್ಟದಕ್ಕೆ ಮತ್ತು ಅಲ್ಲಿ ಮೇಸದಕ್ಕೆ ಭಾಳ ಬಿಡೋಲೈತ್ರಿ ಹೌದಲ್ರಿ ಹಾಂ ಅಂದ್ರೆ ಕುರಿ ಸ್ವಲ್ಪ ಹೆಲ್ದಿ ಆಗಿರ್ತದೆ ಅಂತೀರಿ ಹಾಂ ಸರ್ ಇಲ್ಲೇಟ ಅಡ್ಡಾಡಿ ಮೇಯ್ತೈತ್ರಿ ಸರ್ ಹಾಂ ಅಲ್ಲೇಟ ಅಂದ್ರೆ ಹಸಿ ಮೇವು ಸಿಗಂಗಿಲ್ಲ ರೀ ಸರ್ ಜಾಸ್ತಿ ಸರ್ ಹಾಂ ಹಾಂ ಇಲ್ಲೇಟ ಎಲ್ಲ ಚಲೋ ಐತ್ರಿ ಸರ್ ಈಗ ಮೇಯ್ತಾವ್ರಿ ಸರ್ ಹಾಂ 4 ಇದನ್ನ ಕಾಯ್ಕೊಂಡೇವ್ರಿ ಹ್ಞೂ ಅದಷ್ಟು ಕಾಳು ಹಾಕೊಂಡಿರಿ ಸರ್ ಅದನ್ನ ಮ್ಯಾಲಿನ ಕಾಳು ಹಾಕೊಂಡಿರಿ ನಡೆದೈತಿ ಎಲ್ಲ ಥರ ಮೇವು ಸಿಗತ್ತೆ ಸರ್ ಅದಕ್ಕೆ ಹಾಂ ರೀ ಅನುಕೂಲ ಐತ್ರಿ ಸರ್ ಅನುಕೂಲ ಐತೆ ಅಂತೀರಿ ಓಕೆ ಅಣ್ಣ ನಿಮ್ಮ ಹೆಸರು ಏನು ರೀ ಮಾರುತಿ ಶಂಕರ್ ಬಂತೈತ್ರಿ ಮಾರುತಿ ಶಂಕರ್ ಬಂತೀವಿ ಸರ್ ಅಂತೆ ನೀವು ಇಲ್ಲೇ ಲೋಕಲ್ ಅಂದ್ರೆ ಹಾಂ ಲೋಕಲ್ ಇಲ್ಲೇ ಮುಗಿದ್ರು ನಮ್ದು ಹಾಂ ಈಗ ಇವ್ರು ಕುರಿ ಸಾಕಾಣಿಕೆ ಮಾಡ್ಯಾರ ಇವ್ರು ಮಾಲಕ್ರ ಹಾಂ ಏನು ಅನ್ಸತ್ತೆ ರೀ ನಿಮ್ಗೆ ಇವ್ರ ಬಗ್ಗೆ ಚಲೋ ಐತ್ರಿ ಅದ್ರದ್ದೇನು ಇನ್ಕಮ್ ಚಲೋ ಐತ್ರಿ ಹಾಂ ರೀ ಬೆಸ್ಟ್ ರೀ ಎಷ್ಟು ಐತೆ ಅಂತ ರೀ ಉದ್ಯೋಗ ಚಲೋ ರೀ ಓಕೆ ನಿಮ್ದು ಏನು ರೀ ಮೂಲ ಕಸ ನೀವು ನಮ್ದು ಮೂಲ ಕಸಬು ರೀ ಕುರಿ ಮೊದಲು ಕುರಿ ಮೇಯಿಸ್ತಿದ್ರಿ ಹಾಂ ರೀ ಈಗ ಬಂದು ಹೊಲ ತೊಗೊಂಡು ಇಲ್ಲೇ ಗೋಟ್ ಫಾರ್ಮ್ ನೀವು ಗೋಟ್ ಫಾರ್ಮ್ ಮಾಡಿರಿ ಹಾಂ ಹಾಂ ಅಂದ್ರೆ ನಿಮ್ಗೆ ಗೋಟ್ ಫಾರ್ಮ್ ಬಗ್ಗೆ ಮಾಡೋದಂದ್ರೆ ನಿಮ್ಗೆ ಒಂದು ರೀತಿ ಒಂದು ಲಾಭದಾಯಕ ಇಂಟ್ರೆಸ್ಟ್ ರೀ ಇಂಟ್ರೆಸ್ಟ್ ಮಾಡಬೇಕು ಒಳ್ಳೆ ಉತ್ಪನ್ನ ತೆಗಿಬೋದು ಉತ್ಪನ್ನ ತೆಗಿತಾರೆ ನೀವು ಪೈಲ ಅಡ್ಡಾಡಿ ಮೇಯಿಸೋದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಐತ್ರಿ ಅಡ್ಡಾಡಿ ಮೇಯ್ಸಕ್ಕೆ ಅವಾಗ ಮೊದಲು ಆಳುಗಳೊಂದು ಸಮಸ್ಯೆ ಇರಲ್ಲ ಹಿಂಗಾಗಿ ಅವನ್ನ ಕುರಿ ಮಾರಿ ಇಲ್ಲಿ ಹೊಲ ತೊಗೊಂಡು ಇಲ್ಲಿ ನಾವು ಬಂದು ಇಲ್ಲೇ ನೀವು ಇದನ್ನ ಸಾಕಾಣಿಕೆ ಮಾಡತ್ತಾರೆ ನೀವು ಮಾರ್ಕೆಟ್ನಾಗ ಎಲ್ಲಿ ತೊಗೋತೀರಿ ನೀವು ನಾವು ಮುದೋಳ್ರಿ ಹೆಚ್ಚರೆ ಬಿಟ್ಟು ಹೋಗೋದು ಬೇಕು ಇಲ್ಲೇ ಮುದೋಳಕ್ಕೆ ಮಾರ್ಕೆಟ್ ಚಲೋ ಐತ್ರಿ ಇಲ್ಲೇ ಚಲೋ ಐತ್ರಿ ಇಲ್ಲೇ ತೊಗೋತಾರೆ